ನಿಮ್ಮ ಅಂಗಡಿಲಿ ತಗೊಂಡಿದ್ದು ಅಂತ ಗೊತ್ತಾಗ್ಬೇಕಲ್ವಾ? ಅದು ಸಿಲ್ ಹೊಡಿತಿಲ್ಲ ಅಂಗಡಿ. ಏನಾದ್ರು ಗುದ್ದಕ್ ಬಂದ್ರೆ ಇನ್ನೋರು ಏನೇನು ತಗೊಂತಾರೆ ಲಾಸ್ಟಿಗೆ ತೋರಿಸ್ತೀನಿ ನನಗೆ. ಆಲ್ರೆಡಿ ಟೈಮ್ ಆಯಿತು. ನಮ್ಮಮ್ಮ ಪೆನ್ನಿಗೆ ಹುಡ್ಕಾಡ್ತಿದ್ದಾಗ ಕೈಗೆ ಚುಚ್ಚುತ್ತಾ ಇದೆ ಇದು. ಮಲೆನಾಡು ಸೈಡ್ ಬಂದರೆ ನಿಮಗೆ ಬ್ಯಾಂಬೋ ಈಗಿದೆ ಸ್ಪೆಷಲ್. ಎಲ್ರಿಗೂ ಇಷ್ಟ. ಹಲಸಿನ ಹಣ್ಣು, ಕೆಸುವಿನ ಸೊಪ್ಪು, ರೊಟ್ಟಿ, ಬ್ಯಾಂಬೋ, ಮಾವಿನ ಸಾರು ಇವೆಲ್ಲ. ಪ್ರಸಾದ ಯಾರು ಮಾಡೋದು? ನೋಡಿ, ಇದು 5-in-1 ವೇಗಾ ಟ್ರಿಮ್ಮರ್, ಹೇರ್ ರಿಮೂವಲ್, ಐಬ್ರೋ, ಬಾಡಿ ಟ್ರಿಮ್ಮರ್. ಇದೆಷ್ಟು ವ್ಯಾರಂಟಿ ಬರುತ್ತೆ ಹೇಳಿ? 2 years. 2 years ಒಳಗೆ ಏನೇ ಆದರೂ ರೀಪ್ಲೇಸ್ಮೆಂಟ್ ಮತ್ತೆ ವಾರಂಟಿ ಏನು ಏನಾದರೂ ಸರ್ವಿಸ್ ಆಗುತ್ತೆ. ಸರ್ವಿಸ್ ಮಾಡಿ ಇಲ್ಲಿ ನೋಡಿ, ಇದರಲ್ಲಿ ಏನೇ ಆದರೂ ಸರಿ ಮಾಡಿಕೊಡ್ತೀರಾ ಅಷ್ಟೇ ಅಲ್ವಾ? ಫ್ರೀ ಸರ್ವಿಸ್. ಮತ್ತೆ ನೆಕ್ಸ್ಟ್ ಗೆ ಹೋಗುತ್ತೆ ನಮ್ಮದು ವಿಡಿಯೋ. ಮತ್ತೆ ನೆಕ್ಸ್ಟ್ ಗೆ ಗೈಸ್ ವಿಡಿಯೋ ನಮ್ಮದು ಫ್ರೀ ಸರ್ವಿಸ್. ಆಮೇಲೆ ದುಡ್ಡು ಕೊಟ್ಟು ಸರ್ವಿಸ್ ಈಗ ಎಲ್ಲರೂ ಸರ್ವಿಸ್ ಮಾಡು, ಸರಿ ಹೋಗ್ಲಿಲ್ಲ ಅಂದ್ರೆ ಹೊಸ ಪೀಸ್ ಕೊಡ್ತೀರಾ? ಆಗಿಲ್ಲ ಅಂದ್ರೆ ಹೊಸ ಕಂಪನಿಯಿಂದ ಹೊಸ ಬರ್ತದೆ. ನಮ್ಮ ಹತ್ರ ಕಂಪನಿ ನೀವು ಅವಾಗ ಅವ್ರ ಕಂಪ್ನಿಯವ್ರು ತಂದು ಕೊಡಬೇಕು, ವೆಯ್ಟ್ ಮಾಡಬೇಕು ಅಂತೀರಾ ಅಥವಾ ನೀವೇ? ಟೈಮ್ ಬೇಕೇ ಬೇಕಲ್ಲ, ಯಾವ್ದು ಆಗಲಿ ಕಂಪನಿ ಕಳಿಸ್ಬೇಕಲ್ಲ. ನೀವು ಎಷ್ಟು ವರ್ಷದಿಂದ ನಾವು ಇವ್ರ ಹತ್ರ ಬಂದಿದ್ದೀವಿ. ನೋಡ್ಕೊಳ್ಳಿ ಗೈಸ್, ಇದೇ ಮುಖ IG ನೋಡಿ ಪ್ರಮೋಷನ್ ಮಾಡ್ತಿದ್ದೀನಿ ನಿಮ್ದು. ನೋಡಿ ಇಲ್ಲೆಲ್ಲ ಸಿಗುತ್ತೆ ನಿಮಗೆ. ವಾಚ್, ಬ್ಯಾಂಗಲ್ಸ್, ಕ್ರೀಮ್, ಲಿಪ್ಸ್ಟಿಕ್ ಎಲ್ಲ ಇದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನನ್ನ ಯೂಟ್ಯೂಬ್ ಚಾನಲಿಗೆ. ಡಿಸ್ಕೌಂಟ್ ಇದೆ. ಛತ್ರಿ ಚೆಕ್ ಮಾಡ್ತಾ ಇದ್ದೆ ನಾನು. ಇದು ಕ್ಲೀನ್ ಮಾಡಕ್ಕೆ ಬಾತ್ರೂಮ್. ಹೊರಗೆ ಹೋಗಲ್ಲ, ಆದ್ರೂ ಛತ್ರಿ ಮನೆ ಒಳಗೆ ಯೂಸ್ ಮಾಡ್ತಾರೆ ಇವರು. ಛತ್ರಿ ವಾಕಿಂಗ್ ಹೋಗತ್ತೆ. ಯೋಗ ಮ್ಯಾಟ್ ಗೈಸ್, ಯಾವ ಕಲರ್ ಚೆನ್ನಾಗಿದೆ ಯೋಗ ಮ್ಯಾಟ್? ಇದು ಗಟ್ಟಿ ಇದೆಯಾ, ಕ್ವಾಲಿಟಿ ಹೇಗಿದೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಓಪನ್ ಇದೆ. ಆಚೆ ಕಡೆ ಮಳೆ ಬರ್ತಿದೆ, ಬಟ್ ನಮ್ಮ ಮಮ್ಮಿ ಶಾಪಿಂಗ್ ಇನ್ನೂ ಮುಗ್ದಿಲ್ಲ. ಶಾಪಿಂಗ್ ಮಾಡ್ತಾನೆ ಇದ್ದಾರೆ. ನಂಗೆ ಟೈಮ್ ಆಗಿದೆ ಗೈಸ್, ನಾನು ವರ್ಕ್ ಬೇರೆ ಮಾಡಬೇಕು. ಇವ್ರು ಇಲ್ಲೇ ಇಷ್ಟು ಲೇಟ್ ಮಾಡ್ತಾ ಇದ್ದಾರೆ. ಇಟ್ಸ್ ರೈನಿಂಗ್ ಔಟ್ಸೈಡ್ ಗೈಸ್. ಇಲ್ಲಿ ರೈನ್ ಕೋಟ್ ಇದೆ, ಕಲರ್ ರೈನ್ ಕೋಟ್. ನಾನು ಸ್ಕೂಟಿಲಿ ಹೋಗ್ಬೇಕಾದ್ರೆ ಮಳೆ ಬಂದರೆ ಈ ಥರ ಚೆನ್ನಾಗಿರುತ್ತೆ ಹಾಕೊಂಡು ಹೋಗೋಕ್ಕೆ. ಇದು ಟ್ರಾನ್ಸ್ಪರೆಂಟ್ ಕಲರೇ ಅನಿಸುತ್ತೆ. ಇದು ಯೆಲ್ಲೋ ಕಲರ್. ಐ ಥಿಂಕ್ ಟ್ರಾನ್ಸ್ಪರೆಂಟ್ ಇಸ್ ಬೆಟರ್. ನಿಂಗೆ ಯಾವ ಕಲರ್ ಬೇಕು ಆ ಕಲರ್ ತಗೋ. ರೆಡ್ ಆಲ್ರೆಡಿ ಮನೇಲಿದೆ. ನಾನು ಬ್ಲೂ ತೊಗೊಂಡೆ, ಅಮ್ಮ ಪರ್ಪಲ್ ತೊಗೊತಾ ಇದ್ದಾರೆ. ಗೈಸ್ ಗ್ರೀನ್ ಕಲರ್ ಚೆನ್ನಾಗಿದೆ, ಪರ್ಪಲ್ ಚೆನ್ನಾಗಿದೆ, ಗ್ರೀನು ಚೆನ್ನಾಗಿದೆ. ನಂಗೆ ಗ್ರೀನೇ ಇಷ್ಟ ಆಗ್ತಿದೆ. ಆಚೆ ಇಡ್ತೀಯಲ್ಲ. ಛತ್ರಿ ಹಾಕೊಂಡು ಹೋಗ್ತಾ ಗೈಸ್. ಇನ್ನೋರು ಏನೇನು ತಗೊತಾರೆ ಲಾಸ್ಟಿಗೆ ತೋರಿಸ್ತೀನಿ ನನಗೆ. ಆಲ್ರೆಡಿ ಟೈಮ್ ಆಯಿತು. ಬ್ಯಾಂಕಿಗೆ ಹೋಗಬೇಕು ಅಂತಿದ್ರು, ಇಲ್ಲೇ 1 ಗಂಟೆ ಆಗಿದೆ. ಅವ್ರು ಲಂಚ್ ಬ್ರೇಕಿಗೆ ಹೋಗ್ತಾರೆ. ಇವ್ರು ಇಲ್ಲೇ ನೋಡಿ, ಈ ಲೇಡೀಸ್ನ ಇದು ಬ್ಯಾಂಗಲ್ ಸ್ಟೋರ್, ಫ್ಯಾನ್ಸಿ ಸ್ಟೋರ್ಸಿಗೆ ಕರ್ಕೊಂಡೇ ಬರಬಾರ್ದು. ಎಲ್ಲ ನೋಡ್ತಾ ಕೊಡ್ತಾರೆ. ಅದು ತೊಗೊಂಡ್ಲ, ಇದು ತೊಗೊಂಡ್ಲ ಎಲ್ಲ ನೆಂಪು ಮಾಡ್ಕೊಂಡು ತೊಗೊತಾರೆ. ಇದು ಚೆನ್ನಾಗಿದೆ ಶೂ ಪೀಸ್ಗಳನ್ನು. ಡಾಗ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಎಲ್ಲಿ ವ್ಯಾರಂಟಿ ಇದೆ, ಎಲ್ಲಿ ಹಾಕ್ಕೊಡಿ ಸೀಲು. ನಿಮ್ಮ ಅಂಗಡಿಲಿ ತಗೊಂಡಿದ್ದು ಅಂತ ಗೊತ್ತಾಗ್ಬೇಕಲ್ವಾ? ಅದು ಸಿಲ್ ಹೊಡಿತಿಲ್ಲ ಅಂಗಡಿದು. ದುಡ್ಡು ಕಡಿಮೆ ಅಂತ ಆನ್ಲೈನಲ್ಲಿ ಕಡಿಮೆ ಇದೆ. ಇನ್ನು ಹಾಕಿ. ಆನ್ಲೈನ್ ಸಪೋರ್ಟ್ ಮಾಡ್ತೀರಾ? ಆನ್ಲೈನ್ ಸಪೋರ್ಟ್ ಮಾಡ್ತೀರಾ? ಅಯ್ಯೋ, ಆನ್ಲೈನ್ ಸಪೋರ್ಟ್ ಮಾಡಿದ್ರೆ ಆಫ್ಲೈನಲ್ಲಿ ಯಾಕೆ ತಗೊಂತಿದ್ವಿ? ಮಾತು ಕೇಳಲ್ಲ, ನಮ್ಮ ಇಂಡಿಯಾ PM ಮಾತು. ಕವರ್ ಕೊಡ್ತೀರಾ? ಇದು ಹಾಕ್ಕೊಡ್ತೀರಾ? ಎರಡನ್ನ ಹಾಕ್ಕೊಡ್ತೀವಿ ಬೇಗ ಬೇಗ. ಇದು ಒಂದು ಅಕ್ಕ, ನೀನು 100 ರೂಪಾಯಿ ತೆಗೀರಿ ಆಯ್ತಾ? 20 ರೂಪಾಯಿಗೆ ನಾನು ನಾಳೆ ಬರ್ತೀನಿ ಅಕ್ಕ. ಮತ್ತೆ ಅಲ್ಲ, ನಿಜ ಎಷ್ಟು ಕಮ್ಮಿ ಮಾಡೋಕ್ಕಾಗಲ್ಲ. 20 ರೂಪಾಯಿ ಕೊಡಿ. ಏನ್ರಿ ನಿಮ್ದು ಚಿಲ್ಡ್ರೆಗೆಲ್ಲ ಚೌಕಾಸಿ? 20 ರೂಪಾಯಿ ಕೊಡಿ, 100 ರೂಪಾಯಿ ಕೊಡಿ, 20 ರೂಪಾಯಿ ಕಮ್ಮಿ ಕೊಡಿ, ಸಾವಿರ ಇಸ್ಕೊಂಡು 20 ರೂಪಾಯಿ ಕಡಿಮೆ ಕೊಡಿ. ಇಲ್ಲಿ ಡೇಟ್ ಹಾಕಿ ಫಸ್ಟು. ಬರೀ ಹಿಂಗೆ ಹಾಕಿದ್ರೆ ನಾವೇ ಡೇಟ್ ಹಾಕೊಂಡು ಬರೋಣ. ರಿಮೋಟ್ ತಗೋಬೇಕಿತ್ತು. ಟೈಮ್ 2025. ಅವ್ರು ಹಾಕ್ತಾರೆ ಬಿಡು. 20 ರೂಪಾಯಿ 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 20 ರೂ
ಇವಾಗ ದುಡ್ಡು ಕಮ್ಮಿ ಕೊಟ್ರೆ ಸರ್ವಿಸ್ ಬರ್ಬೇಕಂದ್ರೆ ಅವಾಗ ಚಾರ್ಜ್ ನಿಮ್ದು ಆಗುತ್ತೆ ನನಗೆ ಚಾರ್ಜ್ ಯಾಕೆ ನಾವ್ ಹಂಗೆಲ್ಲ ಇಲ್ಲ ಈಗ್ಲೇ ನಾನ್ ತಗೊಳಲ್ಲ ಅಮ್ಮ ಈಗ ನೋಡು ಫ್ರೀ ಸರ್ವಿಸ್ ಅಂದ್ಬಿಟ್ಟು ಹೆಂಗಂತಿದ್ದಾರೆ ನೀವು ದುಡ್ಡು ಹೆಂಗ್ ಕೊಡ್ತಿರಲ್ಲ ಇನ್ನು 100 ರೂಪಾಯಿ ಕಮ್ಮಿ ಕೊಡ್ತಾ ಇದ್ರಲ್ಲ 100 ರೂಪಾಯಿ ಕಡಿಮೆಗೆ ಸರ್ ವಿಡಿಯೋ ಇರುತ್ತೆ ನಿಮ್ಮ ಮಾತು ವಿಡಿಯೋ ಮಾತು ನಾನು ಹೇಳ್ತಾ ಇದ್ದೀನಿ ಇದಕ್ಕೆ ಕನ್ಫರ್ಮ್ ವಿಡಿಯೋ ಗೈಸ್ 100 ರೂಪಾಯಿ ಡಿಸ್ಕೌಂಟ್ ಕೊಟ್ಟಿದ್ದಕ್ಕೆ ಸರ್ವಿಸ್ ಚಾರ್ಜ್ ಕೊಡ್ಬೇಕಂತ ನೋಡಿ 1799 100 ರೂಪಾಯಿ ಡಿಸ್ಕೌಂಟ್ ಇಲ್ಲ 10% ಡಿಸ್ಕೌಂಟ್ 10% ಡಿಸ್ಕೌಂಟ್ ಕೊಟ್ಟಿದ್ದಾರೆ ನೀವು ತೊಗೊಳ್ತಾ ಇರೋದು 15% ಡಿಸ್ಕೌಂಟ್ ಅಲ್ಲಿ ಏನು ಹಾಕ್ತಿದ್ದೀರಾ ಮಾಡೆಲ್ ನಂಬರ್ 10% ಡಿಸ್ಕೌಂಟ್ ಅಂದ್ರೆ ಎಷ್ಟಾಯ್ತು 100 ರೂಪೀಸಿಗೆ 10 ರೂಪೀಸ್ ಕಡಿಮೆ ಆಯ್ತು ಅಂದ್ರು 1800ಗೆ 180 ಡಿಸ್ಕೌಂಟ್ ಆಯ್ತು ಅಂದ್ರೆ 1620 ರೂಪೀಸ್ ಆಯ್ತು 10 ರೂಪಾಯಿ ಹಾಕಿರಿ ಮ್ಯಾಕ್ಸ್ ಮೇಲೆ ನಾನು ತುಂಬಾ ಫಾಸ್ಟ್ ಇದ್ದೀನಿ ಹೇಳಿ ನಾನು ತುಂಬಾ ವೀಕ್ ಇದ್ದೀನಿ ಹಾಕಿ ಡೇಟ್ ಇದೆಯಾ ನೋಡಿ ನಾನು ಇಲ್ಲೇ ಪೆನ್ ಇಲ್ಲ ಕೇಳಿ ನನ್ನ ಹತ್ರ ಅಂದರೆ ಬ್ಯಾಗಲ್ಲಿಲ್ಲ ಅಂದರೆ ಏಂಜಲ್ ನಂಬರ್ 111 ಓಪನ್ ಮಾಡಿದ ಕೊಳ್ಳೆ ಸಿಕ್ತು ಈಗ 112 ಆಯಿತು ನಮ್ಮಮ್ಮ ಪೆನ್ನಿಗೆ ಹುಡ್ಕಾಡ್ತಿದ್ದಾರೆ ಯಾವಾಗಲೂ ಇಟ್ಕೊಳೋರಾಯ್ತು ಅವ್ರ ಪೆನ್ನು ಬ್ಯಾಗಲ್ಲಿ ಇವತ್ತು ಮೋಸ್ಟ್ಲಿ ಅವ್ರ ಬ್ಯಾಗ್ ತಂದಿಲ್ಲ ಈ ಬ್ಯಾಗಲ್ಲಿ ಪೆನ್ ಇಲ್ಲ ಸೊ ಕೊನೆಗೂ ಸಿಕ್ತು ಅನಿಸುತ್ತೆ ನಾನಂತೂ ವರ್ಕ್ ಮಾಡ್ತಾ ಇದ್ದೀನಿ ಗೈಸ್ ಇಲ್ಲೇ ಐ ಡೋಂಟ್ ಲೈಕ್ ವೇಟಿಂಗ್ ಏನೋ ಈ ಥರ ವೆಯ್ಟ್ ಮಾಡೋದಂದರೆ ಗೈಸ್ ಬೋರ್ ಆಗುತ್ತೆ ಅದರಲ್ಲೂ ಬೇರೆಯವ್ರ ಕೆಲಸಕ್ಕೆ ವೆಯ್ಟ್ ಮಾಡೋದಂದರೆ ಇನ್ನೂ ಬೋರಿಂಗ್ ಆಗುತ್ತೆ ಈಗ ಪಾಸ್ಬುಕ್ ಎಂಟ್ರಿ ಮಾಡಿಸ್ತಾ ಇದ್ದಾರೆ ಸೊ ವೇಟಿಂಗ್ ಫಾರ್ ಹರ್ ಆಲ್ರೆಡಿ ಲಂಚ್ ಟೈಮ್ ಆಗಿದೆ ಊಟ ಸಿಗ್ತಾ ಇದೆ ಆ್ಯಂಡ್ ಗೈಸ್ ದಿಸ್ ಇಸ್ ಮೈ ಆಲ್ ಟೈಮ್ ಫೇವ್ರೆಟ್ ಶುಗರ್ ಕೇನ್ ಜ್ಯೂಸ್ ಕುಡಿಯೋಕ್ಕೆ ಬಂದಿದ್ದೇನೆ ಹಾಗೆ ಮಳೆ ಬರಲಿ ಬಿಸಿಲಿರಲಿ ನನಗೆ ಅಂದರೆ ಶುಗರ್ ಕೇನ್ ಜ್ಯೂಸ್ ಬೇಕೇ ಬೇಕು ಚಿಯರ್ಸ್ ನೀನು ಮನೆಗೆ ಹೋಗಿ ಅಂಬ್ಲಿ ಕುಡಿ ನಮ್ಮ ಅಮ್ಮಿ ನೋಡಿ ಅಂಬ್ಲಿ ಕುಡಿಬೇಕು ಜ್ಯೂಸ್ ಬೇಡ ಅಂತಿದ್ದಾರೆ ನಾನು ಮಜ್ಜಿಗೆ ಕುಡಿಬೇಕು ಬಟ್ ಕಬ್ಬಿನಲ್ಲಿ ಕುಡಿದು ಮಜ್ಜಿಗೆ ಬೇಕು ಅನ್ಸಲ್ಲ ಇದು ತುಂಬ ಒಳ್ಳೆಯದು ಕಬ್ಬಿನ ಅಂಶ ಸಿಗುತ್ತೆ ಅಮ್ಮ ಇದು ಪೈನಾಪಲ್ ಮತ್ತು ನೇರಳೆಹಣ್ಣು ಇಟ್ಕೊಂಡು ಹೋಗೋ ಆ ಕೈಗೆ ಚುಚ್ಚುತ್ತಾ ಇದೆ ಇದು ಟೇಕ್ ಬಿಟ್ಟಿರೋದು ನೋಡಿ ಯಾವತ್ತು ನೀನು ಇದನ್ನೇ ನಾ ವಿಡಿಯೋ ತೆಗಿ ಬಂದು ಕರೆದಿದ್ದು ನಾನು ಚಿಕ್ಕದು ಗಾರ್ಡನಲ್ಲಿ ಬಿಡುತ್ತಲ್ಲ ಬಟನ್ ಎಲ್ಲಿ ಅದಂಗೆ ಉಲ್ಟಾ ಮಾಡಬಾರ್ದು ವಾಶ್ ಮಾಡಿಟ್ಟಿದ್ದೀನಿ ಹಿಂಗೆ ಚೆನ್ನಾಗಿದೆ ಗೈಸ್ ಇದು ನೋಡಿ ನಮ್ಮನೆ ಗಾರ್ಡನ್ ಅಲ್ಲಿ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಯಾಕಂದ್ರೆ ನೀಟಾಗಿ ಅದು ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಮಮ್ಮಿ ನೀಟಲ್ಲ ಫ್ರೆಶ್ ಇರೋದ್ರಿಂದ ಓ ಇದು ಫ್ರೆಶ್ ಇರೋದ್ರಿಂದ ಅಂದ್ರೆ ನಮ್ಮ ಗಾರ್ಡನ್ ಅಲ್ಲಿ ಬಿಟ್ಟಿದ್ದೀರಾ ಅಲ್ಲಿ ಏನು ಡರ್ಟ್ ಅಷ್ಟಿರಲ್ಲ ಗೈಸ್ ಹಾಗಾಗಿ ಮತ್ತೆ ಅದು ಮಾಸಕ್ಕಿಂತ ಫಸ್ಟ್ ನಾವು ಕಿತ್ತು ಅದಕ್ಕೆ ಹಾಳಾಗಿಲ್ಲ ಫ್ರೆಶ್ ಇದ್ದಾಗ ನೋಡ್ಬಿಟ್ಟೆ ಇನ್ನೊಂದು ಅಮ್ಮ ಇದಾಗಿದ್ರೆ ನಾನು ಬರ್ತಿದ್ದೆ ಅಲ್ಲಿ ವಿಡಿಯೋ ಮಾಡಕ್ಕೆ ಕರೆದಿದ್ರೆ ನಾಳೆ ನಾಡಿದ್ದು ಬಿಟ್ಟರೆ ಹೇಳು ತೋರಿಸ್ತೇನೆ ಹಂಗಾಗಿ ಈಗ ನೋಡಿ ನಮ್ಮ ದೊಡ್ಡಮ್ಮ ಗಿಣ್ಣದ ಹಾಲು ಕೊಟ್ಟಿದ್ದಾರೆ ನಾನು ಆ್ಯಕ್ಚುಲಿ ಗಿಣ್ಣ ತಿನ್ನಬೇಕು ಅಂದ್ಕೊಂಡಿದ್ದೆ ಕಣಮ್ಮ ನೀನು ಬೇಯಿಸ್ತಾ ಇದೆಯಾ ಆ್ಯಂಡ್ ಇದು ನುಗ್ಗೆ ಸೊಪ್ಪು ಇದು ನಮ್ಮ ಅಮ್ಮಂಗೆ ಸೊಪ್ಪು ಇಷ್ಟ ಇದೇನು ಮಮ್ಮಿ ಇದು ಓಪನ್ ಮಾಡು ಕೊಚ್ಚು ಮಾವಿನಕಾಯಿ ಸಾಂಬಾರ್ ಮ್ಯಾಂಗೋನಾ ಈ ಥರ ಎಷ್ಟು ಬ್ಲ್ಯಾಕ್ ಇದೆ ಹಿಂಗೆ ಒಳಗಡೆ ಚೆನ್ನಾಗಿರುತ್ತೆ ಹಣ್ಣಾಗಿದ್ದಾವ ಏನು ಹಣ್ಣಾಗಿರುತ್ತೆ ಇದು ನುಗ್ಗೆ ಸೊಪ್ಪು ಅದು ಗೊತ್ತು ಇದು ಕಟಣಿಗೆ ಸೊಪ್ಪು ಅಂತ ನೋಡಿ ಫ್ರೆಶ್ ಸೊಪ್ಪು ಎಷ್ಟು ಚೆನ್ನಾಗಿದೆಯಲ್ಲ ಕಟ್ಟಣಿಗೆ ಅಂದರೆ ಕಟಣಿಗೆ ಸೊಪ್ಪು ಅಂತ ಹಳ್ಳಿದೆಲ್ಲ ಇದಿರುತ್ತೆ ದೊಡ್ಡ ಫುಡ್ ಪಲ್ಯ ಮಾಡ್ತಾರೆ ಆ್ಯಂಡ್ ಇದು ಜಾಕ್ ಫ್ರೂಟ್ ಇದು ಚೆನ್ನಾಗಿತ್ತು ಜಾಕ್ ಫ್ರೂಟ್ ಪಪ್ಪ ಕೊಟ್ಟಿದ್ದಲ್ಲ ಅನ್ಸುತ್ತಲ್ಲ ಇದು ನಮ್ಮದು ಇದು ನಮ್ದೇ ಗೈಸ್ ನಮ್ಮ ತೋಟದಲ್ಲೇ ಬೆಳೆದ ಜಾಕ್ ಫ್ರೂಟ್ ಅದು ಇದೇನು ಮ್ಯಾಂಗೋ ಪಪ್ಪ ತಂದಿರೋ ಇದು ಶಾಪಲ್ಲಿ ತಂದಿರೋ ಮ್ಯಾಂಗೋ ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ಸಿಗೆ
ನಮ್ಮ ಡ್ಯಾಡಿ ಮ್ಯಾಂಗ್ಳೂರ್ ಬನ್ಸ್ ತಂದಿದ್ದಾರೆ. ಅದು ಗೈಸ್, ನಾನು ಮ್ಯಾಂಗ್ಳೂರ್ ಬನ್ಸ್ ನೋಡಿ ಇಲ್ಲಿಟ್ಟಿದ್ದೀನಿ. ಎಂಥ ಬಿಸಿ ಆಗಲಿ ಅಂತ ಹಿಂಗಿಟ್ಟಿದ್ದೀನಿ. ಆ್ಯಂಡ್ ಇದು ಕಳಲೆ ನೋಡಿ, ಈಗ ಬಂತು ಅಂದರೆ ಈ ಸೀಸನ್ ಕಳಲೆ ಬ್ಯಾಂಬೋ. ನಾನು ತಿನ್ನಲ್ಲ, ನನಗೆ ಇಷ್ಟ ಆಗಲ್ಲ. ಇಲ್ಲಿ ಗಿಣ್ಣದ ಹಾಲು ರೆಡಿ ಆಗ್ತಾ ಇದೆ. ಇದು ಅಷ್ಟೇ, ನಮ್ಮ ದೊಡ್ಡಮ್ಮ ಕೊಟ್ಟಿದ್ದು ಗಟ್ಟಿ ಹಾಲು ಅಲ್ಲ ಅಮ್ಮ. ಮಲೆನಾಡು ಸೈಡ್ ಬಂದರೆ ನಿಮಗೆ ಬ್ಯಾಂಬೋ ಈಗಿದೆ ಸ್ಪೆಷಲ್. ಎಲ್ರಿಗೂ ಇಷ್ಟ. ಹಲಸಿನ ಹಣ್ಣು, ಕೆಸುವಿನ ಸೊಪ್ಪು, ರೊಟ್ಟಿ, ಬ್ಯಾಂಬೋ, ಮಾವಿನ ಸಾರು ಇವೆಲ್ಲ. ಮೈ ಮಾಮ್ ಹ್ಯಾಸ್ ಮೇಡ್ ಮ್ಯಾಂಗೋ ಸಾಂಬಾರ್. ಸೊ ಗೈಸ್, ನಮ್ಮ ದೊಡ್ಡಮ್ಮ ಮಾವಿನ ಹಣ್ಣು ಕೊಟ್ಟಿದ್ರಲ್ಲ, ಸೊ ಆ ಸಾಂಬಾರಿದು. ಆ ಬಾಯಲ್ಲೆಲ್ಲ ನೀರು ಇಳಿತಾ ಇದೆ ನಂಗೆ ಈಗಲೇ. ಇದು ಆ ಸ್ಮೆಲ್ ನೋಡಿ, ಈ ಒಗ್ಗರಣೆ ಹಾಕಿದಾರಲ್ಲ, ಸಕ್ಕಾಗಿದೆ. ಇದು ಹಾಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಊಟದ ಜೊತೆಗಿಂತ ಹಾಗೆ ತಿಂದ್ಬಿಡ್ಬೇಕಿದನ್ನು ಹಾಕ್ಕೊಂಡು ಗೊಜ್ಜು. ಜಸ್ಟ್ ಓನ್ಲಿ ಮ್ಯಾಂಗೋ ಹಾಕ್ಕೊತಾ ಇದ್ದೀನಿ. ಸೊ ಲೆಟ್ ಮಿ ಟೇಸ್ಟ್ ದಿಸ್. ಸೊ ಈ ಮ್ಯಾಂಗೋಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಇದು ಸಾಂಬಾರ್ ಮ್ಯಾಂಗೋನೇ. ಆ್ಯಂಡ್ ಅಮ್ಮ ಇಲ್ಲಿ ಮಜ್ಜಿಗೆ ರೆಡಿ ಮಾಡಿಟ್ಟಿದ್ದಾರೆ. ಸೊ ಮಧ್ಯಾಹ್ನ ಒಂದು ಗ್ಲಾಸ್ ಮಜ್ಜಿಗೆ ಅಂತೂ ನಾನು ಕಂಪಲ್ಸರಿ ಬೇಕು, ಇಷ್ಟ. ಸೊ ಮಜ್ಜಿಗೆ ಪ್ಲಸ್ ಮ್ಯಾಂಗೋ. ಲೆಟ್ಸ್ ಈಟ್ ದಿಸ್. ಲೆಟ್ಸ್ ಕ್ಲೋಸ್ ದಿಸ್. ಗೈಸ್, ನಾನು ಆ್ಯಕ್ಚುಲಿ ರೈಸ್ ಹಾಕ್ಕೊಳೋದು ಬೇಡ ಅಂದ್ಕೊಂಡಿದ್ದೆ, ಬಟ್ ನೋಡೋಣ ಹೇಗಿರುತ್ತೆ ಮ್ಯಾಂಗೋ ಸಾಂಬಾರಿಗೆ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇಲ್ಲೇ ಟ್ರೈ ಮಾಡೋಣ ತಿಂದು. ಇದು ರೈಸ್ ಜೊತೆ ಕಾಂಬೋಕ್ಕಿಂತ ಹಾಗೆ ತಿನ್ನೋಕ್ಕೆ ಸಕ್ಕತ್ತಾಗಿರುತ್ತೆ. ಹಾಂ, ಏನಾದ್ರು ಗುದ್ದಕ್ಕೆ ಬಂದರೆ ಮೇಲೆ ಮುಟ್ಟಿದ್ದು. ಇನ್ನೊಂದು ಸತಿ ಧೈರ್ಯ ಮಾಡಿ ಬಾಲ ಮುಟ್ಟುತ್ತೀನಿ. ಓದಿಲಿಲ್ಲ ಅಂದರೆ ಸಾಕು. ಗಾಡ್ ಬ್ಲೆಸ್ ಮೀ. ನೋಡಿ, ಫ್ರೆಶ್ ಆಗಿ ಚಿಪ್ಸ್ ಹಾಕ್ತಾ ಇದ್ದಾರೆ ಆಂಟಿ. ದಿಸ್ ಇಸ್ ಮೈ ಫೇವ್ರೆಟ್. ದಿಸ್ ಆ್ಯಂಡ್ ದಿಸ್ ಆನ್. ಇದು ಗ್ರೀನ್ ಚಿಪ್ಸ್ ಕೂಡ ಚೆನ್ನಾಗಿರುತ್ತೆ. ಇವತ್ತು ಶನಿದೇವನ ಇಲ್ಲಿಂದಾನೇ ದರ್ಶನ ಮಾಡ್ತಾ ಇದ್ದೇನೆ. ಆ್ಯಂಡ್ ಇದು ದನ ನೋಡಿ ಪಾಪ, ಅವಾಗಲಿಂದ ಇಲ್ಲೇ ಶನಿದೇವ ಮುಂದೆನೇ ಭಕ್ತಿಯಿಂದ ಬೇಡ್ಕೊತಾ ಇರ್ಬೇಕು. ಇದು ಕೂಡ ಭಟ್ರು ನೋಡಿ ಸ್ಮೈಲ್ ಮಾಡಿದ್ರು, ಗ್ರೀಟ್ ಮಾಡಿದ್ರು. ಏನಕ್ಕೆ ನಾನು ಈಗ ಬಾಲ ಅಲ್ಲಾಡಿಸ್ತಾ ಇದೆ ನೋಡಿ ನೋಡಿ ನೋಡಿ, ಹಿಂಗೆ ಅಲ್ಲಾಡಿಸ್ತಾ ಇದೆ. ಪ್ರಸಾದ ಯಾರು ಮಾಡೋದು? ಹೋಟ್ಲಿಂದ ತರೋದಾ? ಗೈಸ್, ನಮ್ಮಮ್ಮ ನೋಡಿ ಅಲ್ಲಿ ಬರ್ತಾ ಇದ್ದಾರೆ ನೋಡಿ. ಮುಗೀತಾ? ಇಲ್ಲ, ಏನೂ ತಿನ್ಲಿಲ್ಲ ಅಮ್ಮ, ತಿನ್ಬೇಕು ಅನ್ನಿಸ್ಲಿಲ್ಲ. ಏನು? ಹಾ, ಪ್ರಸಾದ.
ಸ್ಲಿಪ್ಪರ್ ಹಾಕೊಂಡು ಹೋಗ್ಲಾ? ಬೇಡ, ತೆಗಿ ಸ್ಲಿಪ್ಪರ್. ಸ್ಲಿಪ್ಪರ್ ಹಾಕ್ಕೊಡ್ತಾರೇನೆ. ಇಲ್ಲೇ ಬಿಚ್ಚು, ಕಲ್ ಮೇಲೆ ಬಿಚ್ಚು. ಅಯ್ಯೋ ಕೈ ಬೈಕ್ ಕೊಡು. ಹಾಂ, ಬಿಡು ಬಿಡು ಬಿಡು, ಅದಕ್ಕೆ ಕೊಡು. ಕ್ವಾನ್ ಅದಕ್ಕೆ. ಪಾಪ ಇದು ಫಸ್ಟ್ ಆಸೆ ಬರ್ತದೆ, ಇದು ಕೊಡೋಣ. ಬಾ ಬಾ ಅಂಬಾ ಬಾ ಬಾ, ಇಲ್ಲಿ ಬರೋಣ, ಇಲ್ಲಿ. ಬಾ. ಬಾ ಇಲ್ವಾ? ಹಾಂ, ಕೊಡು. ಗುಡ್. ಇದಕ್ಕೆ ತುಂಬ ಆಗಿರಬೇಕು, ಯಾರು ಜಾಸ್ತಿ ಕೊಟ್ಟಿದ್ದಾರೆ. ಬಾ. ಇನ್ನು ಅವು ಕೊಟ್ಟರೆ ಆಸೆ ಆಗುತ್ತೆ ಚೇತು. ಅದು ತಿನ್ನಲಿಲ್ಲ.